ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಡಿಸೆಂಬರ್ 11, 2014ರಂದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಪ್ರಸ್ತಾಪಿಸ್ತಾರೆ. ಗೊತ್ತಾಯ್ತಾ? 2014 ಡಿಸೆಂಬರ್ 11ರಂದು ಈ ವಿಷಯವನ್ನು ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಅವರು ಪ್ರಸ್ತಾಪಿಸ್ತಾರೆ. ಆಮೇಲೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2015ನೇ ವರ್ಷದಲ್ಲಿ 2014ರಲ್ಲಿ ಪ್ರಸ್ತಾಪಿಸಿ 15ನೇ ವರ್ಷದಲ್ಲಿ ಸರ್ಕಾರದಿಂದ ಅಂಗೀಕರಿಸ್ತದೆ. ಅಂದರೆ ಪ್ರತಿ ವರ್ಷವೂ ಜೂನ್ 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಬೇಕು ಅಂತೇಳಿ ಸರ್ಕಾರದಿಂದ ಅಂಗೀಕಾರ ಆಗುತ್ತೆ. ಗೊತ್ತಾ? 2015ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಥಮ ಯೋಗವನ್ನು ನವದೆಹಲಿಯಲ್ಲಿ 84 ದೇಶಗಳ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತಾರೆ. ಇದು ಅಂತಾರಾಷ್ಟ್ರೀಯ ಯೋಗ ಅನ್ನೋದು ಕೂಡ ನಮ್ಮ ಪ್ರಾಚೀನ ಭಾರತದಿಂದ ಹುಟ್ಟಿಕೊಂಡಿರತಕ್ಕಂಥ ಒಂದು ಅಭ್ಯಾಸ. ಇದು ನಮ್ಮ ಪ್ರಾಚೀನ ಭಾರತದಿಂದಲೇ ಹುಟ್ಟಿರುವಂಥ ಅಭ್ಯಾಸ ಆಗಿರೋದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಸರ್ಕಾರದಿಂದ ಅಂಗೀಕರಿಸಿ ಜಾರಿಗೊಳಿಸಿ ಪ್ರತಿ ವರ್ಷ 2015ನೇ ಇಸ್ವಿಯಲ್ಲಿ ಪ್ರಥಮವಾಗಿ ನವದೆಹಲಿಯಲ್ಲಿ ಇದನ್ನು ವಿಶ್ವಸಂಸ್ಥೆಯ ಎಲ್ಲ ಅಂತಾರಾಷ್ಟ್ರೀಯ ದಿನವನ್ನಾಗಿ ಆಚರಿಸಲು ಅಂಗೀಕಾರ ನೀಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷವೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸ್ಕೊಂತ ಬಂದಿರ್ತೀವಿ. ಈಗ ರಾಷ್ಟ್ರೀಯ ಹಬ್ಬಗಳಲ್ಲಿ ಹೆಂಗೆ ಸ್ವಾತಂತ್ರ್ಯೋತ್ಸವ ಮತ್ತು ಗಣರಾಜ್ಯೋತ್ಸವ ಈ ಥರ ಯಾವ ಥರ ಮಾಡ್ತಿರ್ತಾರೋ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು. ಇದು ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ. ಗೊತ್ತಾ? ಆಗಸ್ಟ್ 15 ಹೆಂಗೆ ಸ್ವಾತಂತ್ರ್ಯೋತ್ಸವ ಇರುತ್ತೋ ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯಾವಾಗ? ಜೂನ್ 21 ಪ್ರತಿ ವರ್ಷ, ಎವ್ರಿ ಇಯರ್ ಜೂನ್ 21. ಗೊತ್ತಾ? ಈ ಯೋಗವನ್ನು ಯಾಕೆ ಮಾಡಬೇಕಪ್ಪ ಅಂತ, ಇದು ನಮ್ಮ ಪ್ರಾಚೀನ ಭಾರತದಿಂದ ಹುಟ್ಟಿರ್ತಕ್ಕಂಥದ್ದು. ಯೋಗ ಯಾಕೆ ಮಾಡಬೇಕಪ್ಪ ಅಂದರೆ ನಮ್ಮ ದೈಹಿಕವಾಗಿ ಮತ್ತು ಮಾನಸಿಕವಾದಂಥ ಬೆಳವಣಿಗೆ ಆಗುತ್ತೆ ಈ ಯೋಗದಿಂದ. ಗೊತ್ತಾ? ಯೋಗ ಮಾಡಿದವನಿಗೆ ರೋಗ ಬರುವುದಿಲ್ಲ. ಗೊತ್ತಾ? ನೀವು ಯೋಗ ಮಾಡ್ತಾ ಇದ್ದರೆ ನಿಮ್ಗೆ ಯಾವುದು ರೋಗನೇ ಬರೋಲ್ಲ. ಆ ಥರ ಇರ್ತಕ್ಕಂಥ ಇದು ಒಂದು ವಿದ್ಯೆ ಯೋಗ. ಇದು ನಮ್ಮ ಭಾರತದಲ್ಲಿ ಮಾತ್ರ ಇರ್ತಾ ಇದೆ. ಹಾಗಾಗಿ ಈ ಒಂದು ಇದಕ್ಕೆ ವಿಶ್ವಸಂಸ್ಥೆಯು ಕೂಡ ಒಳ್ಳೆಯ ಒಂದು ಇದನ್ನು ಕೊಟ್ಟಿರ್ತದೆ, ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿರ್ತದೆ. ಹಾಗಾಗಿ ಪ್ರತಿ ವರ್ಷ ಕೂಡ ನೀವು ಯೋಗ ಮಾಡುವುದರ ಮೂಲಕ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ವಿಶಿಷ್ಟವಾಗಿ ಆಚರಿಸಿ, ಆಮೇಲೆ ಪ್ರತಿಯೊಬ್ಬ ಮಕ್ಕಳು ಈ ಯೋಗದ ಅಭ್ಯಾಸವನ್ನು ನೀವು ಬೆಳಗ್ಗೆ ಎದ್ದು ನಿಮ್ಮ ಮನೆಗಳಲ್ಲಿ ಸ್ವಲ್ಪ ಎಕ್ಸಸೈಸ್ಗಳನ್ನು ಈಗ ಹೇಳ್ಕೊಡ್ತಿರ್ತವಲ್ಲ ಅವನ್ನೇ ಎಕ್ಸಸೈಸ್ಗಳನ್ನು ಮನೆಯಲ್ಲಿ ಮಾಡೋದ್ರಿಂದ ನಿಮಗೆ ದೈಹಿಕ ಬೆಳವಣಿಗೆ, ಮಾನಸಿಕ ಬೆಳವಣಿಗೆ ಮತ್ತು ಎಲ್ಲ ರೋಗಗಳು ಕೂಡ ನಿವಾರಣೆ ಆಗ್ತದೆ. ಅರ್ಥಾತ್ ಇಷ್ಟು ಯೋಗದ ಬಗ್ಗೆ ತಿಳ್ಕೊಂಡಿರ್ಬೇಕು. ಮುಂದೆ ಯೋಗ ಸ್ಟಾರ್ಟ್